ಹೇ ಗೈಸ್, ವೆಲ್ಕಮ್ ಟು KBP ಚಾನಲ್. ನಾನು ಆಶಿಕ್. ಇವತ್ತಿನ ಒಂದು ವಿಡಿಯೋ ಸ್ಪೆಷಲ್ ಯಾಕೆ ಅಂದರೆ ಯೂಟ್ಯೂಬ್ ಬಿಗಿನರ್ಸ್ ಏನಿದ್ದಾರೆ ಅವರಿಗೆ ಈ ವಿಡಿಯೋನ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂದರೆ ನಾನು ಮಾಡಿರೋಂಥ ಮಿಸ್ಟೇಕ್ ಈ ಬಿಗಿನರ್ಸ್ ಅಂದರೆ ನಾನು ಒಂದು ಬಿಗಿನರೇ, ಬಟ್ ನಾನು ಮಾಡಿರೋಂಥ ಮಿಸ್ಟೇಕ್ ನೀವು ಮಾಡೋಕೆ ಹೋಗಬೇಡಿ. ಯೂಟ್ಯೂಬ್ ಯಾರಿಗೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅವರೆಲ್ಲ ಈ ಒಂದು ತಪ್ಪನ್ನ ಮಾಡಬಾರ್ದು ಅಂತ. ಮೈಕ್ನ ಯಾವ ಥರ ಯೂಸ್ ಮಾಡೋದು ಅಂತಂದರೆ ನಾರ್ಮಲಾಗಿ ಯಾವ ಒಂದು ಡಿವೈಸಲ್ಲೂ ಈ ಥರ ನಾರ್ಮಲಾಗಿ ನಾವು ಈಗ ಮೈಕ್ನ ಕನೆಕ್ಟ್ ಮಾಡ್ಕೊತೀವಿ, ಬಟ್ ಆ ಮೈಕ್ ಯೂಸ್ ಆಗ್ತಿರಲ್ಲ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ, ಶಾರ್ಟ್ ಟೈಮಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ನಿಮಗೆ ಫಸ್ಟ್ ಒಂದು ವಿಷಯ ಗೊತ್ತಿರಲಿ, ಏನು ಅಂದರೆ ನಮ್ಮ ಫೋನಲ್ಲಿ ಏನು ಕ್ಯಾಮ್ರಾ ಏನಿದೆ, ಮೇನ್ ಕ್ಯಾಮ್ರಾ ಏನಿದೆ, ಅದರಿಂದ ನಾವು ಮೈಕ್ ಯೂಸ್ ಮಾಡಿದ್ರೆ ಅದು ಯೂಸ್ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಎಕ್ಸ್ಟರ್ನಲ್ ಸೋರ್ಸ್ ಆಗಿರೋಂಥ ಒಂದು ಮೈಕ್ ಏನಿದೆ, ನಾವು ಕನೆಕ್ಟ್ ಮಾಡೋವಂಥ ಮೈಕ್ನ ಅದು ಅಲೋ ಮಾಡಲ್ಲ. ಸೊ ನಾವೀಗ ಏನು ಮಾಡ್ತೀವಿ ಅಂದರೆ ಏನಕ್ಕೆ ಆ ಥರ ಆಗುತ್ತೆ ಅಂದರೆ ಅದ್ರ ಮೇನ್ ಕ್ಯಾಮ್ರಾ ಏನಿದೆ ಅದರಲ್ಲಿ ಯಾವುದೇ ಒಂದು ಅಂದರೆ ನಾರ್ಮಲ್ ಆಗಿ ಅಂದರೆ ಹ್ಯಾಂಡ್ ಸೆಟ್ಟಲ್ಲಿ ಯಾವ ಮೈಕ್ ಇರುತ್ತೆ ಅದನ್ನೇ ಅಲೋ ಮಾಡುತ್ತೆ, ಬಿಟ್ಟರೆ ಬೇರೆ ಯಾವ ಮೈಕನ್ನು ನಾವು ಎಕ್ಸ್ಟರ್ನಲ್ ಆಗಿ ಯಾವ ಮೈಕನ್ನು ಕನೆಕ್ಟ್ ಮಾಡ್ಕೊತೀವಿ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸೊಲ್ಯೂಷನ್ ಆಗಿ ಒಂದು ಕ್ಯಾಮ್ರಾನ ಅಂದರೆ ನಾವು ಒಂದು ಸಪ್ರೇಟ್ ಕ್ಯಾಮ್ರಾನ ಡೌನ್ಲೋಡ್ ಮಾಡ್ಕೋಬೇಕು. ಅದರಿಂದ ನಾವು ಅಂದರೆ ಆಪ್ಷನಲ್ಲಿ ಈ ಥರ ಎಕ್ಸ್ಟರ್ನಲ್ ಮೈಕ್ ಯೂಸ್ ಮಾಡ್ತಿದ್ದೀವಿ ಅಂತ ಆಪ್ಷನ್ ಕೊಡ್ಕೋಬೋದು. ಅದನ್ನು ನಾನು ಈಗ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೂ ಮೊದಲು ನಾವು ನಾರ್ಮಲ್ ಕ್ಯಾಮಲ್ಲಿ ಯೂಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗಬೇಕಲ್ಲ. ಅಂದರೆ ನಾರ್ಮಲ್ ಕ್ಯಾಮಲ್ಲಿ ಮೈಕ್ ವರ್ಕ್ ಆಗುತ್ತಾ, ಯಾವ ಥರ ವಾಯ್ಸ್ ಬರುತ್ತೆ ಅಂತ ಗೊತ್ತಾಗಬೇಕಲ್ಲ. ನಾನು ಡಿಸ್ಟೆನ್ಸಲ್ಲಿ ಇದ್ದೀನಿ, ನಿಮಗೆ ಗೊತ್ತಾಗುತ್ತೆ. ಈಗ ನಾನು ನಾರ್ಮಲ್ ನನ್ನ ಫೋನಲ್ಲಿ ಯಾವ ಕ್ಯಾಮ್ ಇದೆ ಅದನ್ನು ನಾನು ಸ್ವಿಚ್ ಮಾಡ್ಕೊತೀನಿ. ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ, ಅದು ಫೋನಿಗೆ ಕನೆಕ್ಟ್ ಆಗಿದೆ, ನೋಡ್ತಿದ್ದೀರಾ ನೀವು. ಸೊ ಗೈಸ್, ಈಗ ನಾನು ನಾರ್ಮಲ್ ಕ್ಯಾಮಲ್ಲಿ ಯೂಸ್ ಮಾಡ್ತಿದ್ದೀನಿ. ನಾನು ಮಾತಾಡ್ತಿರೋ ವಾಯ್ಸ್ ಏನಿದೆ ಅದು ಡೈರೆಕ್ಟ್ ಫೋನ್ ಮೈಕಿಂದ ಅಂದರೆ ವಾಯ್ಸ್ ಬರ್ತಿರೋದು. ನೋಡಿ, ಮೈಕ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ, ಅದು ಫೋನ್. ಇದಕ್ಕೆ ಅಂತಲೇ ಒಂದು ಸೊಲ್ಯೂಷನ್ ಇದೆ. ಇದರಿಂದ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಷ್ಟೇ, ಓಪನ್ ಕ್ಯಾಮ್ರಾ ಆ್ಯಪ್ ಅಂತ. ಅದ್ರ ಬಗ್ಗೆನೂ ಹೇಳ್ತೀನಿ, ಅದ್ರದ್ದು ಕಂಪ್ಲೀಟ್ ಸೆಟಪ್ನ ನಿಮಗೆ ಮಾಡ್ತಾ ಹೋಗ್ತೀನಿ, ಅಂದರೆ ಹೇಳ್ತಾ ಹೋಗ್ತೀನಿ ಕಂಪ್ಲೀಟಾಗಿ ಯಾವ ಥರ ಅದನ್ನು ಸೆಟಪ್ ಮಾಡಿಕೊಂಡು ಯಾವ ಥರ ವೀಡಿಯೋನ ಶೂಟ್ ಮಾಡ್ಕೋಬೇಕು ಅಂತ, ಮೈಕ್ನ ಕನೆಕ್ಟ್ ಮಾಡಿದ್ರೆ ಯಾವ ಥರ ಒಂದು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕು ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಗೈಸ್, ಈಗ ನಾವು ಓಪನ್ ಕ್ಯಾಮ್ರಾ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇದು ಗೂಗಲ್ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಯಾವುದೇ ಒಂದು APK ಫೈಲ್ ಏನಲ್ಲ, ನಾರ್ಮಲಾಗಿ ಗೂಗಲ್ ಪ್ಲೇಸ್ಟೋರಲ್ಲೇ ಸಿಗುತ್ತೆ. ಎಲ್ಲ ಒಂದು ಪರ್ಮಿಷನ್ಗೆ ಅಲೋ ಮಾಡ್ಬೋದು ಆರಾಮಾಗಿ, ಯಾವುದೇ ಒಂದು ಟೆನ್ಷನ್ ಇಲ್ದೇ. ಸೊ ಗೈಸ್, ಈಗ ನೋಡ್ತಿದ್ದೀರಾ, ನಾವು ವೀಡಿಯೋಗೆ ಸ್ವಿಚ್ ಮಾಡ್ಕೊಳ್ಳೋಣ. ಅದು ಅಲ್ಲದೆ ಇನ್ನೊಂದೇನೆಂದರೆ, ಈಗ ನಾವು ಮೇಯ್ನ್ ಈ ಒಂದು ವಿಷಯ ಏನು ಕೊಟ್ಟಿದ್ದೀವಿ, ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿರೋದು ಮೈಕ್ ಪರ್ಪಸ್ಸಿಗೆ, ಅದನ್ನು ಫಸ್ಟ್ ಸೆಟಪ್ ಮಾಡ್ಕೊಳ್ಳೋಣ. ನೀವು ನಾರ್ಮಲಾಗಿ ನಿಮ್ಮ ಒಂದು ಕ್ಯಾಮಿನ್ ಸೆಟ್ಟಿಂಗ್ಸಲ್ಲಿ ಹೇಗಿರುತ್ತೆ ಹಾಗೇ ಇರುತ್ತೆ, ಬಟ್ ಎಕ್ಸ್ಟ್ರಾ ಫೀಚರ್ಸ್ ಜೊತೆಗೆ ಏನು ಅಂದರೆ ಈ ಒಂದು ಮೈಕ್ ಜೊತೆಗೇನೆ ನೀವು ನೋಡ್ತಿದ್ದೀರಾ. ಈಗ ನಾವು ವೀಡಿಯೋ ಸೆಟ್ಟಿಂಗ್ಸಿಗೆ ಹೋಗಿದ್ದೀವಿ. ಅದರಲ್ಲಿ ನೀವು ನೋಡ್ತಿದ್ದೀರಾ, ಇದು ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟು ಬೇಕಾದ್ರೂ ನಿಮ್ಮ ಫೋನಿನ ಮ್ಯಾಕ್ಸಿಮಮ್ ಕೆಪಾಸಿಟಿನ ಇದರಲ್ಲಿ ಈ ವಿಡಿಯೋ ರೆಸಲ್ಯೂಷನಲ್ಲಿ ನೀವು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೋಬೋದು. ಈಗ ನಾವು ಮೇಯ್ನ್ ಥಿಂಗಿಗೆ ಹೋಗೋಣ, ಆಡಿಯೋ ಸೋರ್ಸ್. ಅಲ್ಲೊಂದು ಆಪ್ಷನ್ ನೀವು ನೋಡ್ತಿದ್ದೀರಾ, ಆಡಿಯೋ ಸೋರ್ಸ್ ಅಂತ. ನೀವು ನೋಡ್ತಿದ್ದೀರಲ್ಲ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಥರದ ಆಪ್ಷನ್ಸ್ ಬರುತ್ತೆ, ಕ್ಯಾಮ್ ಕಾರ್ಡರ್ ಅದು ಇದಂತೆ, ಬಟ್ ನಮಗೆ ಬೇಕಾಗಿರೋದು ಎಕ್ಸ್ಟರ್ನಲ್ ಮೈಕ್ ಇಫ್ ಪ್ರೆಸೆಂಟ್ ಅಂತ ಒಂದಿರುತ್ತಲ್ಲ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾವು ಒಂದು ಮೈಕ್ನ ಯೂಸ್ ಮಾಡಬೇಕಾದ್ರೆ ಆ ಒಂದು ಮೈಕಲ್ಲಿ ಅಂದರೆ ನಾವು ಎಕ್ಸ್ಟರ್ನಲ್ ಮೈಕ್ ಕನೆಕ್ಟ್ ಮಾಡಿದ್ರೆ ಅದರಿಂದ ನಮ್ಮ ವಾಯ್ಸ್ ರೆಕಾರ್ಡ್ ಆಗಬೇಕು ಅನ್ನೋದಕ್ಕೆ ನಾವು ಎಕ್ಸ್ಟರ್ನಲ್ ಮೈಕ್ ಇಫ್ ಪ್ರೆಸೆಂಟ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಆಮೇಲೆ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು, ಯಾವುದೇ ಒಂದು ಟೆನ್ಷನ್ ಇಲ್ದಲೆ. ಅಂದರೆ ನಿಮ್ಮ ಇನ್ನೂ ಒಂದು ಬರೋಂಥ ವಾಯ್ಸ್ ಏನಿದೆ ಅದೆಲ್ಲ ಮೈಕಿಂದನೇ ಆಗಿರುತ್ತೆ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟು. ನಿಮಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಚಾನಲ್ ಹೊಸಬ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.